ನಾನು 2 ಸ್ಪೀಕರ್ಗಳನ್ನು 1200 ರೂಪಾಯಿ ಖರೀದಿಸಿದೆ. ಮೊದಲನೇದನ್ನು ಶೇಕಡ 8ರಷ್ಟು ನಷ್ಟಕ್ಕೆ ಮತ್ತು ಎರಡನೇದನ್ನು ಶೇಕಡ 22ರಷ್ಟಕ್ಕೆ ಲಾಭಕ್ಕೆ ಮಾರಾಟ ಮಾಡಿದ್ನಿ. ಒಟ್ಟಾರೆ ನನಗೆ ಯಾವುದೇ ಲಾಭ ಅಥವಾ ನಷ್ಟವಾಗದಿದ್ರೆ ಮೊದಲ ಸ್ಪೀಕರ್ನ ಕೊಂಡ ಬೆಲೆ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ, ಮೊದಲ ಸ್ಪೀಕರ್ನ ಏನು ಮಾಡ್ತಾನೆ 8% ಲಾಸ್ನೇ ಮಾಡ್ತಾನೆ, -8 ಆಯ್ತು. ಆಮೇಲೆ ಇನ್ನೊಂದು ಏನು 22% ಪ್ರಾಫಿಟ್ ಮಾಡ್ತಾನೆ. ಅದ್ರೊಳಗ ಯಾವ್ದೋ ಪ್ರಾಫಿಟ್ ಆಗಿಲ್ಲ, ಲಾಸ್ ಆಗಿಲ್ಲ ಅಂದ್ರೆ ಇಲ್ಲಿ 0 ಅಂತ ತಗೋತೀನಿ. ಅಲಿಗೇಷನ್ ಹಾಕಿದ್ರೆ ಎಷ್ಟಾಗುತ್ತೆ? ಇದು 22 ಆಗುತ್ತೆ, ಇದು 8 ಆಗುತ್ತೆ. 2 11 2 4 11 ರೇಷಿಯೋ 4 ಇದು ಕಾಸ್ಟ್ ಪ್ರೈಸ್ ಆಕತಿ. ಟೋಟಲ್ 15 ಆತಿ. 15 ವ್ಯಾಲ್ಯೂ ಕೊಟ್ಟಾನೆ. ಎಷ್ಟು ಕೊಟ್ಟಾನೆ ಇಲ್ಲಿ? 1200. ಅಂದ್ರೆ ಒಂದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? 80 ಆಗುತ್ತೆ. ನಮ್ಮ ಫಸ್ಟ್ ಸ್ಪೀಕರ್ನ ವ್ಯಾಲ್ಯೂ ಕೇಳೋಣ. ಅಂದ್ರೆ 11 × 80 ಮಾಡಿದ್ರೆ ಎಷ್ಟಾಗುತ್ತೆ? 880 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. 9 ಮತ್ತು 57 ಮೂರನೇ ಅನುಪಾತವು ಎಕ್ಸ್ ಆಗಿದ್ರೆ ಎಕ್ಸ್ ನಮ್ಮ ವ್ಯಾಲ್ಯೂ ಏನಂತಂದು ಕೇಳಿರಿ. ಅಂದ್ರೆ 9/57 = 57 / ಎಕ್ಸ್ ಮೂರನೇ ಅನುಪಾತ ಆಗುತ್ತೆ. 3 3 3 19 3 1 3 19 ಎಕ್ಸ್ ಎಷ್ಟಾಗುತ್ತೆ? 19 × 19 361 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಪ್ರಯಾಣದ ಮೂರನೇ ಒಂದು ಭಾಗವನ್ನು ಗಂಟೆಗೆ 2 ಕಿಲೋಮೀಟರ್ ವೇಗದಲ್ಲಿ, ಮುಂದಿನ ಮೂರನೇ ಒಂದು ಭಾಗವನ್ನು ಗಂಟೆಗೆ 87 ಕಿಲೋಮೀಟರ್ ವೇಗದಲ್ಲಿ ಮತ್ತು ಉಳಿದ ಭಾಗವನ್ನು 53 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಲಾಗುತ್ತೆ. ಹಾಗಾದ್ರೆ ಇಡೀ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಮೊದಲಕ್ಕ 1/3 ಭಾಗ, ಆಮೇಲೆ 1/3 ಭಾಗ ಐತಿ. ನೋಡ್ರಿ, ಇವು ಎರಡರದ್ದು LCM ಎಷ್ಟಾಗುತ್ತೆ? 3 ಆಗುತ್ತೆ. ಅಂದ್ರೆ ಇದ್ರದ್ದು 1/3 ಭಾಗ ಅಂದ್ರೆ ಮೊದಲಕ್ಕೆ ಎಷ್ಟು? 1 ಆಗುತ್ತೆ. ಆಮೇಲೆ 1/3 ಭಾಗ ಅಂದ್ರೆ ಎಷ್ಟಾಗುತ್ತೆ? 1 ಆಗುತ್ತೆ. ರಿಮೈನಿಂಗ್ ಎಷ್ಟು ಉಳಿತೈತಿ? 1 ಉಳಿತೈತಿ. ಅಂದ್ರೆ ಎವರೇಜ್ ಸ್ಪೀಡ್ ಏನಾಗಿರ್ತೈತಿ? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಆಗಿರ್ತೈತಿ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು? 3 ಆಯ್ತು. ಇಲ್ಲಿ ಟೋಟಲ್ ಟೈಮ್ ಏನಾಗುತ್ತೆ? 1 ಡಿವೈಡ್ ಬೈ ಮೊದಲಕ್ಕೆ ಎಷ್ಟು ಕಿಲೋಮೀಟರ್? 2 km/h. ಆಮೇಲೆ 1 ಡಿವೈಡ್ ಆಮೇಲೆ ಸ್ಪೀಡ್ ಎಷ್ಟೈತಿ? ಆಮೇಲೆ ಸ್ಪೀಡ್ 87 km/h. ಆಮೇಲೆ ಸ್ಪೀಡ್ ಎಷ್ಟೈತಿ? 1 ಡಿವೈಡ್ 53 km/h ಆಗುತ್ತೆ. ಕೆಳಗೆ LCM ಎಷ್ಟಾಗತ್ತೆ? ಅದು LCM 3 ಡಿವೈಡೆಡ್ ಬೈ 2 × 87 × 53 ಆಗುತ್ತೆ. ಇಲ್ಲಿ 87 × 53 ಪ್ಲಸ್ ಆಮೇಲೆ 2 × 53 ಪ್ಲಸ್ ಆಮೇಲೆ ಎಷ್ಟಾಗುತ್ತೆ? 2 × 87 ಆಗುತ್ತೆ. ಇಲ್ಲಿ LCM ಮ್ಯಾಲೆ ಬರ್ತೈತಿ. ಅಂದ್ರೆ 2 × 87 × 53 ಇದೆಷ್ಟಾಗತ್ತೆ? ಇಲ್ಲಿ 3 ಡಿವೈಡೆಡ್ ಬೈ ಇದು 87 × 53 ಎಷ್ಟಾಗುತ್ತೆ? 4611 106 ಪ್ಲಸ್ 174 × 9222 ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ? ಇದು 27666 ಡಿವೈಡೆಡ್ ಬೈ 4891 ಆಗುತ್ತೆ. ಎವರೇಜ್ ಸ್ಪೀಡ್ ಎಷ್ಟಾಗುತ್ತೆ? ಇದು 5.65 ಬರ್ತೈತಿ. ನಮಗೆ ನಿಯರ್ ಎಷ್ಟೈತಿ? 5.7. ಕರೆಕ್ಟ್ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸ್ವಪ್ನ ಅವರು 22,400 ಸರಳ ಬಡ್ಡಿಗೆ ಒಂದು ಭಾಗವನ್ನು ವಾರ್ಷಿಕ ಶೇಕಡ 13% ಬಡ್ಡಿ ದರದಲ್ಲಿ ಮತ್ತು ಉಳಿದ ಭಾಗನ ವಾರ್ಷಿಕ 3ರ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡ್ತಾರೆ. 7 ವರ್ಷಗಳ ನಂತರ ಅವರು ಎರಡೂ ಹೂಡಿಕೆಗಳಿಂದ ಸಮಾನ ಬಡ್ಡಿ ಪಡೆದ್ರೆ ವಾರ್ಷಿಕ ಶೇಕಡ 13ರ ಬಡ್ಡಿ ದರದಲ್ಲಿ ಹೂಡಿದ ಮೊತ್ತ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಟೈಮ್ ಎರಡು ಕಡೆ ಸೇಮ್ ಇರೋದ್ರಿಂದ 7 ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಕೆಳಗೆ 100 ಇದ್ದಿದ್ದು ಕ್ಯಾನ್ಸಲ್ ಆಗುತ್ತೆ. ನಾ ಇದನ್ನ ಡೈರೆಕ್ಟ್ ಬರ್ತೀನಿ. ಅಂದ್ರೆ 13 × ಎಕ್ಸ್ ಅಂದ್ರೆ ಅಮೌಂಟ್ ಆಗುತ್ತೆ. ಇಲ್ಲಿ = 22,400 ಒಳಗೆ ಎಕ್ಸ್ ಅಮೌಂಟ್ ಅನ್ನು ಕಳೆದ್ರೆ ಉಳಿದಿದ್ದನ್ನ ಎಷ್ಟು? 3% ಇಂಟ್ರೆಸ್ಟ್ನಾಗ ಇನ್ವೆಸ್ಟ್ ಮಾಡಿರ್ತಾರೆ. 13x = 22,400 × 3 - 3x ಆಗುತ್ತೆ. ಈ 3x ಈ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ. 16x = 22,400 × 3 ಆಗುತ್ತೆ. x = ಎಷ್ಟಾಗುತ್ತೆ? 16 16 1,400 ಆಗುತ್ತೆ. ಅಂದ್ರೆ x ವ್ಯಾಲ್ಯೂ ಎಷ್ಟಾಯ್ತು? 4,200. ಅಂದ್ರೆ 13%ನ್ಯಾಗ 4,200 ಇನ್ವೆಸ್ಟ್ ಮಾಡ್ತಾರೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಂಖ್ಯೆಯನ್ನು ಶೇಕಡ 100ರಷ್ಟು ಹೆಚ್ಚಿಸಿದಾಗ ಅದು 2,790 ಆಗುತ್ತೆ. ಹಾಗಾದ್ರೆ ಆ ಸಂಖ್ಯೆ ಯಾವ್ದಂತ ಕೇಳಿರ್ಲಿ. ನೋಡ್ರಿ, ಮೊದಲಕ್ಕೆ ಒಂದು ಸಂಖ್ಯೆ 100 ಇತ್ತು, 100% ಜಾಸ್ತಿ ಮಾಡಿರ ಅಂದ್ರೆ ಇನ್ನೊಂದು ಏನಾಗುತ್ತೆ? 200 ಆಗುತ್ತೆ. 0 ಕ್ಯಾನ್ಸಲ್ ಮಾಡಿ 1 ರೇಷಿಯೋ ಆಗುತ್ತೆ. 2ರ ವ್ಯಾಲ್ಯೂ ಎಷ್ಟು ಕೊಟ್ಟರೆ 2,790 ಆಗುತ್ತೆ. ಅಂದ್ರೆ 1ರ ವ್ಯಾಲ್ಯೂ ಎಷ್ಟಾಗುತ್ತೆ? ಇಲ್ಲಿ 1,395 ಆಗುತ್ತೆ. ಅಂದ್ರೆ ಆ ಸಂಖ್ಯೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಿಲಿಂಡರ್ ಆಕಾರದ ಕಡ್ಡಿಯ ಹೊರಮೇಲ್ಮೈ ವಿಸ್ತೀರ್ಣ 1,500 ಚದರ ಸೆಂಟಿಮೀಟರ್ ಆಗೈತಿ. ಕಡ್ಡಿಯ ಉದ್ದವು 68 ಸೆಂಟಿಮೀಟರ್ ಆಗಿದ್ರೆ ಅದರ ಹೊರ ತ್ರಿಜ್ಯವನ್ನ ಕಂಡುಹಿಡಿರಿ ಅಂತ ಕೇಳಿದ್ರೆ. ಅಂದ್ರೆ ಅದರ ರೇಡಿಯಸ್ ಏನಾಗುತ್ತೆ ಅಂತ ಕೇಳಿರಿ. ನೋಡ್ರಿ, ಕರ್ವ್ ಸರ್ಫೇಸ್ ಏರಿಯಾ ಕೊಟ್ಟರೆ ಅದ್ರ ಫಾರ್ಮುಲಾ ಏನಾಗುತ್ತೆ? 2πr/h ಆಗುತ್ತೆ. ಇಲ್ಲಿ ಕರ್ವ್ ಸರ್ಫೇಸ್ ಏರಿಯಾ ಎಷ್ಟೈತಿ? 1,500 ಐತಿ. 2 × π ವ್ಯಾಲ್ಯೂ 22/7. ರೇಡಿಯಸ್ ಕಂಡುಹಿಡಿಬೇಕು. ನಾವು ಉದ್ದ ಕೊಟ್ಟರೆ ಹೈಟ್ ಎಷ್ಟು ಕೊಟ್ಟನ? ಅದನ್ನ 68 ಕೊಟ್ಟನ. r ಏನಾಗುತ್ತೆ? 7 × 1,500 ಡಿವೈಡೆಡ್ ಬೈ 44 × 68 ಆಗುತ್ತೆ. ಇದೆಷ್ಟಾಗುತ್ತೆ? 3.51 ಸೆಂಟಿಮೀಟರ್ ರೇಡಿಯಸ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಂಜನಿ ಒಂದು ಕೆಲಸವನ್ನು 24 ದಿನಗಳಲ್ಲಿ ಮಾಡಬಲ್ಲಳು. ಅಂದ್ರೆ ಅಂಜನಿ ಎಷ್ಟು ಟೈಮ್ ತೊಗೊಂತಾಳೆ? 24. ಅಂಜನಿ ಮತ್ತು ಖುಷ್ಬು ಸೇರಿ 20 ದಿನದ ಮಾಡ್ತಾರೆ. ಅಂದ್ರೆ ಅಂಜನಿ ಮತ್ತು ಖುಷ್ಬು ಸೇರಿ ಎಷ್ಟು ದಿನ ಟೈಮ್ ತೊಂದ್ರೆ? 20 ದಿನ.
ಖುಷ್ಬು ಮತ್ತು ಸುಷ್ಮಿತಾ ಮೂರು ಸೇರಿ ಅದೇ ಕೆಲಸನ 8 ದಿನ ಅಂದ್ರೆ ಅಂಜನಿ ಮತ್ತು ಖುಷ್ಬು ಮತ್ತು ಸುಷ್ಮಿತಾ 3 ಜನ ಸೇರಿ ಎಷ್ಟು ಟೈಮ್ ತೊಂದ್ರೆ 8 ದಿನ ತೊಂದ್ರೆ. ಹಾಗಾದ್ರೆ ಅಂಜನಿ ಮತ್ತು ಸುಷ್ಮಿತಾ ಜೊತೆ ಕೆಲಸ ಮಾಡಿದ್ರೆ ಎಷ್ಟು ಟೈಮ್ ತೊಗೊಂತಾರೆ ಅಂತ ಕೇಳ್ರಿ. ಇಲ್ಲಿ LCM ಎಷ್ಟಾಗುತ್ತೆ 480 ಆಗುತ್ತೆ. 24 20 20 24 8 60 ಆಗುತ್ತೆ. ನೋಡ್ರಿ ಇಲ್ಲಿ ಇಬ್ರು ಶೇರ್ 24 ಐತಿ ಎಫಿಷಿಯನ್ಸಿ. ಇಲ್ಲಿ 3 ಜನ ಶೇರ್ 60 ಐತಿ ಅಂದ್ರೆ ಸುಷ್ಮಿತಾನ ಎಫಿಷಿಯನ್ಸಿ ಎಷ್ಟಾಗುತ್ತೆ ಇಲ್ಲಿ 60 - 24 ಮಾಡಿದ್ರೆ 36 ಆಗುತ್ತೆ. ಮತ್ತೆ ಇಲ್ಲಿ ಯಾರ್ಯಾರು ಶೇರ್ ಮಾಡಿದ್ರೆ ಅಂಜನಿ ಮತ್ತು ಸುಷ್ಮಿತಾ ಶೇರ್ ವರ್ಕ್ ಎಷ್ಟು ದಿನ ತೊಗೊಂತಾರೆ ಅಂತ ಕಂಪ್ಲೀಟ್ ಮಾಡೋಕೆ 480 / 20 + 36 ಆಗುತ್ತೆ. ಅಂದ್ರೆ 4 / ಎಷ್ಟಾಗುತ್ತೆ 56 ಆಗುತ್ತೆ. ಇದೆಷ್ಟಾಗುತ್ತೆ ಎಷ್ಟು 8 6 48 8 7 56 ಅಂದ್ರೆ 60/7 ದಿನ ತೊಗೊಂತಾರೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವನ್ನು ಅದರ ನಿಜವಾದ ಮಾರಾಟ ಬೆಲೆಯ 4/14 ಮಾರಾಟ ಬೆಲೆ ಮಾಡೋದ್ರಿಂದ ಆಕಾಶಕ್ಕೆ ಶೇಕಡ 30 ನಷ್ಟ ಆಗುತ್ತೆ. ಒಂದು ವೇಳೆ ಅವನು ಅದನ್ನ ನಿಜವಾದ ಮಾರಾಟ ಬೆಲೆಯ ಶೇಕಡ 54 ಬೆಲೆಗೆ ಮಾರಾಟ ಮಾಡಿದ್ರೆ ಆತನಿಗೆ ಸಿಗುವ ಲಾಭದ ಶೇಕಡ ಅವ್ರು ಎಷ್ಟು ಅಂತ ಕೇಳಿ. ನೋಡ್ರಿ ಒಂದು ಕಾಸ್ಟ್ ಪ್ರೈಸ್ ಎಷ್ಟೈತೆ ಅಂತ ತೊಗೊಂತೀನಿ. ಇಲ್ಲಿ 100 ರೂಪಾಯಿ ಅಂತ ತೊಗೊಂತೀನಿ. ಇಲ್ಲಿ ಹೋಗ 30% ಲಾಸ್ ಆಗುತ್ತೆ ಅಂತ ಕೊಟ್ಟರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 70 ರೂಪಾಯಿ ಆಗುತ್ತೆ. ಅವ್ನ ನಿಜವಾದ ಇದು ಎಷ್ಟಾಗುತ್ತೆ ಇಲ್ಲಿ 4/14 ಅಂದ್ರೆ ಇದು ಲಾಸ್ ಆಗಿದ್ದು ಏನಾಗುತ್ತೆ ಇದು 4 ವ್ಯಾಲ್ಯೂ ಬಂದೈತಿ. ನಮಗೆ 14 ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಒಂದು ಆಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಒಂದು ನಿಜವಾದ ಸೆಲ್ಲಿಂಗ್ ಪ್ರೈಸ್ 70 × 14 / 4 ಆಗುತ್ತೆ. ಅಂದ್ರೆ ಒಂದು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ನಿಜವಾದದ್ದು 245 ಆಗುತ್ತೆ. ಅಂದ್ರೆ ಒಂದು 54ರಷ್ಟು ಈ ಸೆಲ್ಲಿಂಗ್ ಪ್ರೈಸ್ 54% ಎಷ್ಟಾಗುತ್ತೆ 54 / 100 ಮಾಡಿದ್ರೆ 132.3 ಆಗುತ್ತೆ. ನೋಡ್ರಿ ಅವು ಕಾಸ್ಟ್ ಪ್ರೈಸ್ 100 ಐತಿ, ಸೆಲ್ಲಿಂಗ್ ಪ್ರೈಸ್ ಒಂದು ಎಷ್ಟಾಯ್ತು 132.3 ಆಯ್ತು. ಇಲ್ಲಿ ಪ್ರಾಫಿಟ್ ಎಷ್ಟಾಯ್ತು 32.3 ಅಂದ್ರೆ ಪರ್ಸೆಂಟೇಜ್ ಎಷ್ಟಾಗುತ್ತೆ 32.3% ಆಗುತ್ತೆ. ನಮ್ಮ ನಿಯರ್ ಆಪ್ಷನ್ ಎ ಐತಿ ಅಂದ್ರೆ ಕರೆಕ್ಟ್ ಆನ್ಸರ್ ಎ ಆಗುತ್ತೆ. ಆರತಿ ಅನಿಲ್ ಮತ್ತು ನವೀನ್ ಒಂದು ವ್ಯವಹಾರವನ್ನು ಪ್ರಾರಂಭಿಸ್ತಾರೆ. ಅವರು 1110 1760 ಮತ್ತು 1230 ಹೂಡಿಕೆ ಮಾಡ್ತಾರೆ. ವರ್ಷದ ಕೊನೆಯಲ್ಲಿ ಬಂದ ಒಟ್ಟು ಲಾಭ 1620 ರೂಪಾಯಿ ಆಗಿದ್ರೆ ಆ ಲಾಭದಲ್ಲಿ ನವೀನ್ ಅವರ ಪಾಲು ಎಷ್ಟು ಅಂತ ಕೇಳಿರಿ. ನೋಡ್ರಿ ಆರತಿ ಮತ್ತು ಅನಿಲ್ ಮತ್ತು ನವೀನ್ ಇವ್ರ ಇನ್ವೆಸ್ಟ್ಮೆಂಟ್ ಎಷ್ಟೈತಿ 1110 1760 1230 ಆಗುತ್ತೆ. ಅಂದ್ರೆ ಇದು ಇನ್ವೆಸ್ಟ್ಮೆಂಟ್ ಮತ್ತು ಪ್ರಾಫಿಟ್ ರೇಷಿಯೋ ಇದಾಗುತ್ತೆ 0 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಟೋಟಲ್ ಪ್ರಾಫಿಟ್ ಇದು ಎಷ್ಟಾಗುತ್ತೆ 410 ಆಗುತ್ತೆ. ನಮಗೆ ನವೀನ್ ಅಂತ ಕೇಳ್ಯಾರ 123 / 410 ಎಷ್ಟೈತೆ ಪ್ರಾಫಿಟ್ 1620 0 ಕ್ಯಾನ್ಸಲ್ 41 41 3 ಆಗುತ್ತೆ. ಎಷ್ಟಾಗುತ್ತೆ 486 ರೂಪಾಯಿ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 625 ಅಸಲು ವಾರ್ಷಿಕ ಚಕ್ರ ಬಡ್ಡಿ ದರದಲ್ಲಿ 2 ವರ್ಷಗಳಲ್ಲಿ 841 ರೂಪಾಯಿ ಆಗುತ್ತೆ. ಹಾಗಾದ್ರೆ ಆ ವಾರ್ಷಿಕ ಚಕ್ರ ಬಡ್ಡಿ ದರ ಎಷ್ಟು ಅಂತ ಕೇಳಿರಿ. ನೋಡ್ರಿ ಪ್ರಿನ್ಸಿಪಲ್ ಟು ಅಮೌಂಟ್ ಕೊಟ್ರ ಪ್ರಿನ್ಸಿಪಲ್ ಎಷ್ಟೈತಿ 625 ರೂಪಾಯಿ ಐತಿ. ಅಮೌಂಟ್ ಎಷ್ಟೈತಿ 841 ರೂಪಾಯಿ ಐತಿ. ಇದು 2 ವರ್ಷ ಕೊಟ್ಟಾರ ಅಂದ್ರೆ ಇದನ್ನ ಸ್ಕ್ವೇರ್ ರೂಟ್ ತೆಗಿನಿ. ಇಲ್ಲಿ 2 ಇದು ಎಷ್ಟು ಸ್ಕ್ವೇರ್ ರೂಟ್ ಆಗುತ್ತೆ ಇದು 25 ಸ್ಕ್ವೇರ್ ರೂಟ್ ಆಗುತ್ತೆ, ಇದು 29 ಸ್ಕ್ವೇರ್ ರೂಟ್ ಆಗುತ್ತೆ. ನಮಗೆ ಇದು ರೇಟ್ ಎಷ್ಟು ಅಂತ ಕೇಳಿದ್ರೆ ಇದು ಜಾಸ್ತಿ ಎಷ್ಟೈತಿ 4 ಐತಿ. ಪರ್ಸೆಂಟೇಜ್ ಆಫ್ ರೇಟ್ ಈಸ್ ಈಕ್ವಲ್ ಟು 4 / 25 × 100 ಮಾಡ್ಬೇಕು. 25 1 25 4 ಅಂದ್ರೆ ರೇಟ್ ಎಷ್ಟಾಯ್ತು 16% ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಾಂದ್ರೆ ನೀವು ಫಾರ್ಮುಲಾ ಹಾಕಿ ಯೂಸ್ ಮಾಡ್ಬೋದು. ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ × 1 + r / 100 ಆಗುತ್ತೆ. ಅಮೌಂಟ್ ಕೊಟ್ಟಾನ ಇಲ್ಲಿ 841, ಪ್ರಿನ್ಸಿಪಲ್ ಎಷ್ಟೈತಿ 625 ಐತಿ. ಇದು 100 + r / 100 ಇಲ್ಲಿ 2 ವರ್ಷ ಕೊಟ್ಟಾನ. ಇದನ್ನು ಸಾಲ್ವ್ ಮಾಡಿದ್ವಿ ಅಂದ್ರೆ ರೇಟ್ ಸೇಮ್ ಬರ್ತೈತಿ. ಗಂಟೆಗೆ 84 ಕಿಲೋಮೀಟರ್ ವೇಗದಲ್ಲಿ ಕಾರನ್ನು ಚಲಾಯಿಸುತ್ತಿರುವ ವ್ಯಕ್ತಿಯೊಬ್ಬರು 1.6 ನಿಮಿಷಗಳಲ್ಲಿ ಸೇತುವೆಯನ್ನು ದಾಟ್ತಾರೆ. ಹಾಗಾದ್ರೆ ಆ ಸೇತುವೆ ಉದ್ದ ಎಷ್ಟು ಅಂತ ಕೇಳಿಲಿ. ಇದೇನಾಗುತ್ತೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ × ಟೈಮ್ ಆಗುತ್ತೆ. ಸ್ಪೀಡ್ ಎಷ್ಟೈತಿ 84 km/h, ಟೈಮ್ 1.6 ನಿಮಿಷ ಕೊಟ್ಟರೆ ಅವರಿಗೆ ಕನ್ವರ್ಟ್ ಮಾಡೋಕೆ / 60 ಆಗುತ್ತೆ. 6 6 ಎಷ್ಟಲೇ ಆಗುತ್ತೆ 6 14 ಆಗುತ್ತೆ. 14 × 1.6 ಇದು ಮಾಡಿದ ಎಷ್ಟಾಗುತ್ತೆ 2.24 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ಮುಖಬೆಲೆ 8000 ರೂಪಾಯಿ ಆಗೈತಿ. ಅದರ ಮೇಲೆ ಸತತವಾಗಿ -10 ಮತ್ತು -15% 2 ರಿಯಾಯಿತಿಯನ್ನು ನೀಡಲಾಗುತ್ತೆ. ಹಾಗಾದರೆ ಇದಕ್ಕೆ ಸಮವಾದ ಒಂದೇ ರಿಯಾಯಿತಿ ದರ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ನಮಗೆ ಈ ವ್ಯಾಲ್ಯೂ ಬೇಕಾಗಿಲ್ಲ. ನೋಡ್ರಿ ಒಂದ ವ್ಯಾಲ್ಯೂ ಆಗ್ಬೇಕಂದ್ರೆ ಅದೇನಾಗುತ್ತೆ 10% ಮತ್ತು 15% ಎರಡು ಡಿಸ್ಕೌಂಟ್ ಕೊಟ್ಟಾರಂದ್ರೆ 10 + 15 -10 × 15 / 100 ಆಗುತ್ತೆ. 0 ಕ್ಯಾನ್ಸಲ್. ಇದು ಎಷ್ಟಾಗುತ್ತೆ 25 - 1.5 ಮಾಡಿದ್ರೆ ಈಕ್ವಲ್ ಡಿಸ್ಕೌಂಟ್ ಎಷ್ಟಾಗುತ್ತೆ 23.5% ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ಸತತ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ 2180 ಆಗೈತಿ. ಹಾಗಾದ್ರೆ ಆ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿರಲಿ. ನೋಡ್ರಿ ಒಂದು ಸಂಖ್ಯೆ x ಇದ್ರೆ ಇನ್ನೊಂದು ಸಂಖ್ಯೆ ಏನಾಗಿರ್ತೈತಿ x + 2 ಆಗಿರ್ತೈತಿ. ಅಂದ್ರೆ ಇವು ವರ್ಗಗಳ ಮೊತ್ತ ಕೊಟ್ಟರೆ ಅಂದ್ರೆ x² + x + 2 ಇಟ್ಸ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟೈತಿ 2180 ಐತಿ. ಅಂದ್ರೆ ಇದು x² ಪ್ಲಸ್ ಇದು ಎಷ್ಟಾಗುತ್ತೆ
ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 4x ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಇದು 2180 ಆಗುತ್ತೆ. ಇದೇನಾಗುತ್ತೆ 2x ಸ್ಕ್ವೇರ್ ಪ್ಲಸ್ 4x ಇದು 4 ಆ ಸೈಡ್ ಮೈನಸ್ ಆಗುತ್ತೆ, ಇದು ಮೈನಸ್ 2176 ಈಸ್ ಈಕ್ವಲ್ ಟು 0 ಆಯ್ತು. ಇಲ್ಲಿ 2 ಕಾಮನ್ ತೆಗಿನು ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 1088 ಈಸ್ ಈಕ್ವಲ್ ಟು 0 ಆಗುತ್ತೆ. ನೋಡ್ರಿ ನಮ್ಗೆ 1088 ಬರ್ಬೇಕು ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಎಷ್ಟಲೇ ಆಗುತ್ತೆ ಅದು 34 ಇಂಟು 32 ಆಗುತ್ತೆ. 2 ಪ್ಲಸ್ ಆಗೈತಿ, ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 34x ಮೈನಸ್ 32x ಮೈನಸ್ 1088 ಈಸ್ ಈಕ್ವಲ್ ಟು 0 ಬಂತು. ನೋಡ್ರಿ ಇಲ್ಲಿ ಮಲ್ಲಕ್ಕಿಂದ್ರೊಳಗೆ ಎಕ್ಸ್ ಕಾಮನ್ ತೆಗಿನು ಎಕ್ಸ್ ಪ್ಲಸ್ 34 ಉಳಿದೈತಿ, ಆಮೇಲೆ ಮೈನಸ್ 32 ಕಾಮನ್ ತೆಗಿನು ಎಕ್ಸ್ ಪ್ಲಸ್ 34 ಈಸ್ ಈಕ್ವಲ್ ಟು 0 ಆಗುತ್ತೆ. ಒಂದು ಎಕ್ಸ್ ಪ್ಲಸ್ 34 ಬಂತು, ಇನ್ನೊಂದು ಎಕ್ಸ್ ಮೈನಸ್ 32 ಬಂತು ಈಸ್ ಈಕ್ವಲ್ ಟು 0. ಇದು ಎಕ್ಸ್ ಪ್ಲಸ್ 34 ನೆಗೆಟಿವ್ನೇ ಬರ್ತೈತಿ, ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಗ್ತಿಲ್ಲ 32 ಆಯ್ತು. ಇನ್ನೊಂದು ಸಂಖ್ಯೆ ಎಷ್ಟಾಗುತ್ತದೆ ಎಕ್ಸ್ ಪ್ಲಸ್ 2 ಐತೆ ಅಂದ್ರೆ 34 ಆಗುತ್ತೆ. ಇವು ಎರಡುಗಳು ಸಮ್ ಎಷ್ಟಾಗುತ್ತೆ 66 ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಬ್ಬರು ಅಭ್ಯರ್ಥಿಗಳ ನಡುವೆ ನಡೆದ ಚುನಾವಣೆಯಲ್ಲಿ 80% ನೋಂದಾಯಿತ ಮತದಾರರು ತಮ್ಮ ಮತ ಚಲಾಯಿಸ್ತಾರೆ. ಮತ ಚಲಾವಣೆಯಾದ ಮತಗಳ 15% ಅಸಿಂಧು ಎಂದು ಕಂಡು ಬಂದಿತ್ತು. ಗೆದ್ದ ಅಭ್ಯರ್ಥಿಯ ಚಲಾವಣೆಯ ಸಿಂಧು ಮತಗಳಲ್ಲಿ 60% ಮತಗಳನ್ನು ಪಡೆದು 1394 ಮತಗಳ ಅಂತರದಿಂದ ಗೆದ್ದಿತಾನ. ಹಾಗಾದ್ರೆ ಒಟ್ಟು ನೋಂದಾಯಿತ ಮತದಾರರ ಸಂಖ್ಯೆ ಎಷ್ಟು ಅಂತ ಕೇಳಿರಲಿ. ನೋಡ್ರಿ ನಾನು ಟೋಟಲ್ ಎಷ್ಟು ಜನ ಅದಾರ ಅಂತ ತಗೋತೀನಿ 100x ಅಂತ ತಗೋತೀನಿ. ಇದ್ರಾಗ ಅವ್ರ ವೋಟ್ ಮಾಡಿದವ್ರು ಎಷ್ಟು ಜನ 80x. ಈ 80xನಾಗ 15% ಏನು ಅಸಿಂಧು ಆಗ್ಯಾವ ಅಂದ್ರೆ ಎಷ್ಟು ವೋಟ್ ಇದಾಕು -12 ಆಕತಿ. ಅಂದ್ರೆ ಕರೆಕ್ಟ್ ವೋಟ್ ವ್ಯಾಲಿಡ್ ಆಗಿದೆ ಎಷ್ಟು 68x ವ್ಯಾಲಿಡ್ ಆಕತಿ. ಈ 68x ವ್ಯಾಲಿಡ್ ವೋಟ್ನಾಗ ಗೆದ್ದ ಅಭ್ಯರ್ಥಿ ಎಷ್ಟು ತೊಗೊಂಡ 68% ವೋಟ್ ತೊಗೊಂಡನು, ಇನ್ನೊಬ್ಬ ಎಷ್ಟು ತೊಗೊಂಡ 40% ವೋಟ್ ತೊಗೊಂಡನು. ಎರಡುಗಳ ನಡುವಿನ ವ್ಯತ್ಯಾಸ ಕೊಟ್ಟರೆ 20%. ಅಂದ್ರೆ ಇದು ಎಷ್ಟು ಕೊಟ್ಟನ 1394. ಅಂದ್ರೆ ಏನಾಗತ್ತಿದೆ 20% ಆಫ್ ಎಷ್ಟು 68x ವ್ಯಾಲ್ಯೂ ಆಗುತ್ತೆ, ಅಂದ್ರೆ 1394 ಆಗುತ್ತೆ. ಅಂದ್ರೆ 20/100 ಇಂಟು 68x ಈಸ್ ಈಕ್ವಲ್ ಟು 1394 ಆಗುತ್ತೆ. 68 ಒಂದ್ಲಿ 68 20.5 ಆಗುತ್ತೆ, 21 25 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 20.5 ಇಂಟು 5 ಮಾಡಿದ್ರೆ 102.5 ಆಗುತ್ತೆ. ನಮಗೆ ಏನು ಕೇಳ್ಯಾರ ಟೋಟಲ್ ಓಟ್ 100x ಐತಿ. 100 ಇಂಟು 102.5 ಮಾಡಿದ್ರೆ ಎಷ್ಟಾಗುತ್ತೆ 10,250 ಟೋಟಲ್ ಓಟ್ ಆಕೈತಿ. ಆಪ್ಷನ್ ಈ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಾದ 28 ಸೆಂಟಿಮೀಟರ್ ಮತ್ತು ಅದಕ್ಕೆ ಅನುಗುಣ ಎತ್ತರ 15 ಸೆಂಟಿಮೀಟರ್ ಇರುವ ತ್ರಿಕೋನದ ವಿಸ್ತೀರ್ಣ ಏನಾಗುತ್ತೆ ಇಲ್ಲಿ 1/2 ಬೇಸ್ ಇಂಟು ಹೈಟ್ ಆಗುತ್ತೆ. ಅಂದ್ರೆ 1/2 28 ಇಂಟು 15 2 ಒಂದ್ಲಿ 2 14 14 ಇಂಟು 15 ಮಾಡಿದ್ರೆ ಎಷ್ಟು ಬರ್ತೈತಿ ಇಲ್ಲಿ ಅದರದ್ದು ಏರಿಯಾ 210 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಗಡಿಯಾರದ ನಮೂದಿತ ಬೆಲೆ 2860 ರೂಪಾಯಿ ಐತಿ. ಒಬ್ಬ ವ್ಯಕ್ತಿ 12% ಒಂದು ರಿಯಾಯಿತಿ ಸೇರಿದಂತೆ ಸತತ 2 ರಿಯಾಯಿತಿಗಳನ್ನು ಪಡೆದ ನಂತರ 2390.96 ಆ ಅಂಗಡಿಯನ್ನು ಖರೀದಿಸ್ತಾನ. ಇನ್ನೊಂದು ರಿಯಾಯಿತಿ ದರ ಎಷ್ಟು ಅಂತ ಕೇಳಿರ್ಲಿ. ನೋಡಿ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂದೈತಿ, ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಕತಿ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 2390.96 ಐತಿ. ಮಾರ್ಕ್ ಪ್ರೈಸ್ 2860 ಐತಿ ಇಂಟು 12% ಡಿಸ್ಕೌಂಟ್ ಆಗಿ ಉಳಿದ ಎಷ್ಟು 88/100 ಆಗುತ್ತೆ. ಇನ್ನೊಂದು ಡಿಸ್ಕೌಂಟ್ 100 - x/100 ಆಗುತ್ತೆ. ನೋಡಿ ಇಲ್ಲಿ ಈ 00 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 286 ಒಂದ್ಲಿ 286 8.36 ಆಗುತ್ತೆ. 8.36 / 88 ಈಜು ಕೋಟೆ ಎಷ್ಟಾಗುತ್ತೆ ಇದು 1/10 ಇಂಟು 100 - x/100 ಆಗುತ್ತೆ. ಇದು ಎಷ್ಟಾಗುತ್ತೆ 88 ಒಂದ್ಲಿ 88 ಇದು ಇಂಟು 10 ಮಾಡೋಣ. ಇಲ್ಲಿ ಎಷ್ಟು ಉಳಿದೈತಿ ಇಲ್ಲಿ 0.95 ಆಗುತ್ತೆ. 100 - x/100 ಆಗುತ್ತೆ. ಈ 100 ಆದ್ರೆ ಆ ಸೈಡ್ ಏನಾಗುತ್ತೆ 95 ಈಜು ಕೊಟ್ಟು 100 - x ಆಗುತ್ತೆ. x ಈಜು ಕೊಟ್ಟು ಏನಾಗುತ್ತೆ 5% ಆಗುತ್ತೆ. ಇನ್ನೊಂದು ಡಿಸ್ಕೌಂಟ್ ಎಷ್ಟು 5%. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 23 ಪಂದ್ಯಗಳಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಗಳಿಸಿದ ರನ್ಗಳು ಸರಾಸರಿ 41. ಮುಂದಿನ 10 ಪಂದ್ಯಗಳಲ್ಲಿ ಬ್ಯಾಟ್ಸ್ಮನ್ ಸರಾಸರಿ 15 ರನ್. ಒಟ್ಟು 33 ಪಂದ್ಯಗಳ ಸರಾಸರಿ ರನ್ ಎಷ್ಟು ಅಂತ ಕೇಳಿರಿ. ನೋಡ್ರಿ 23 × 41 ಟೋಟಲ್ ರನ್ ಎಷ್ಟದು 943 ಅದು. ಆಮೇಲೆ 10 × 15 ಟೋಟಲ್ ರನ್ ಎಷ್ಟದು 150 ಅದು. ಟೋಟಲ್ ರನ್ ಎಷ್ಟಕ್ಕೂ 1093 ಸರಾಸರಿ ಈಜು ಕೊಟ್ಟು 1093/33 ಟೋಟಲ್ ಮ್ಯಾಚ್ ಅಂದ್ರೆ 33.12 ಒಂದು ಎವರೇಜ್ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.